ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಶ್ರೀ ಮಹಾಂತ ದುರ್ದುಂಡೇಶ್ವರ ಮಠ ಮುರಗೋಡ ಪರಮ ಪೂಜ್ಯ ತಪಸ್ವಿಗಳಾದ ಹಾಗೂ ಶತಮಾನದ ಶಿವಯೋಗಿಗಳಾದ ಮುರಗೋಡದ ಶ್ರೀ ಮಹಾಂತ ಶಿವಯೋಗಿಗಳ 54ನೇ ಪುಣ್ಯ ಸ್ಮರಣೋತ್ಸವ, ತ್ರಿಶೃಂಗಪುರ ಉತ್ಸವ, ರೈತ ಸಮಾವೇಶ, ಉದ್ಯೋಗ ಮೇಳ ಹಾಗೂ ಮುರುಗೋಡ ಮುಕುಟ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಜಾತ್ರಾ ಮಹೋತ್ಸವ ಈ ಎಲ್ಲ ಕಾರ್ಯಕ್ರಮಗಳು ಮಠಾಧಿಪತಿಗಳಾದ ಮತ್ತು ಪಂಚವಟಿ ಧಾರ್ಮಿಕ ಕ್ಷೇತ್ರದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ನೀಲಕಂಠ ಮಹಾಸ್ವಾಮಿಗಳು ಶ್ರೀ ಮಹಾಂತ ದುರ್ದುಂಡೇಶ್ವರ ಮಠ ಮುರಗೋಡ ಇವರ ಅಪ್ಪಣೆ ಮೇರೆಗೆ ಜರುಗಲಿವೆ. ಶುಕ್ರವಾರ ದಿನಾಂಕ 20-2-2026ರಿಂದ ಶುಕ್ರವಾರ ದಿನಾಂಕ 27-2-2026ರವರೆಗೆ ಈ ಎಲ್ಲ ವಿಶೇಷ ಕಾರ್ಯಕ್ರಮಗಳು ಜರುಗುತ್ತವೆ. ಓಂ ಶ್ರೀ ಗುರು ಶಿವಲಿಂಗಾಯ ನಮಃ. ಓಂ ಶ್ರೀ ಗುರು ಮಹಾಂತೇಶ್ವರಾಯ ನಮಃ. ಇವತ್ತಿನ ದಿವಸ ಪರಮ ಪೂಜ್ಯರಾಗಿರ್ತಕ್ಕಂಥ ಮಹಾಂತ ಶಿವಗಳವರ ಪವಿತ್ರವಾಗಿರ್ತಕ್ಕಂಥ ಚರಣಗಳಿಗೆ ಅನಂತ ದಿನ ನಮಸ್ಕಾರವನ್ನು ಸಲ್ಲಿಸಿ, ಈಗ ಪವಿತ್ರವಾಗಿರ್ತಕ್ಕಂಥ ಶ್ರೀಮಠದ ಜಾತ್ರೆ ಸಾಮಾನ್ಯವಾಗಿ ನಾಳೆ 20ನೇ ತಾರೀಕಿನಿಂದ ಹಿಡ್ಕೊಂಡು 27 ತಾರೀಕಿನೊಳಗೆ ಜಾತ್ರೆ. ಇವತ್ತು ಅಜ್ಜವರ 54ನೇ ವರ್ಷದ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸ್ಮರಣೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮ ನಡೆದಿದೆ. ತದಂಗವಾಗಿ ಇವತ್ತು ದಿವಸ ಯಾವ 5 ದಿವಸಗಳ ಕಾರ್ಯಕ್ರಮ ಸರಳ ತತ್ವದರ್ಶನ ಪ್ರವಚನ, ಆಂತರ 3 ದಿವಸಗಳ ಕಾರ್ಯಕ್ರಮ. ಮೊದಲನೇ ದಿವಸ ಮೇಳ ಸಮಾವೇಶ, 2ನೇ ದಿವಸ ಮುಕುಟ ಪ್ರಶಸ್ತಿ, ಮುರುಗೋಡದ ಮುಕುಟ ಪ್ರಶಸ್ತಿ, ಆಂತರ ಕಡೆಯದಾಗಿರ್ತಕ್ಕಂಥ ಯಾವ 27 ತಾರೀಕಿಗೆ ಹಾಗೂ ರಥೋತ್ಸವ. ಈ ರೀತಿಯಾಗಿ ಯಾವ ಒಟ್ಟು ಒಂದು ವಾರಕ್ಕೆ ಪರ್ಯಂತರವಾಗಿ ಈ ಕಾರ್ಯಕ್ರಮಗಳು ನಡೀತಿದ್ದಾವೆ. ಬಂಧುಗಳೇ, ಇವತ್ತು ಶ್ರೀಮಠ ಬಹಳ ಅತ್ಯಂತ ಒಂದು ಪ್ರಾಚೀನವಾಗಿರ್ತಕ್ಕಂಥ ಶ್ರೀಮಠದ ಭವ್ಯ ಪರಂಪರೆಯಲ್ಲಿ ಇವತ್ತು ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಮಹಾಂತ ಶ್ರೀಗಳವರು ಸಾಲಹಳ್ಳಿಯಲ್ಲಿ ಹುಟ್ಟಿ ಅರಬಾವಿ ಮಠವನ್ನು ಇವತ್ತಿನ ಸಹ ಉಜ್ವಲಗೊಳಿಸಿ, ನಂತರದಲ್ಲಿ 1927ರಲ್ಲಿ ಶ್ರೀಮಠಕ್ಕೆ ಆಗಮಿಸಿ ಇಲ್ಲಿ ಯಾವ ಶ್ರೀಮಠದ ಒಂದು ಪವಿತ್ರವಾಗಿರ್ತಕ್ಕಂಥ ದೃಷ್ಟಿಯಿಂದ ಅನೇಕ ಕಾರ್ಯಗಳನ್ನು ಮಾಡಿ ಉತ್ತರೋತ್ತರವಾಗಿರ್ತಕ್ಕಂಥ ಕೀರ್ತಿಯನ್ನು, ಉತ್ತರೋತ್ತರವಾಗಿರ್ತಕ್ಕಂಥ ಶ್ರೀಮಠದ ಬೆಳವಣಿಗೆಯನ್ನು ಮಾಡಿರ್ತಕ್ಕಂಥ ಒಂದು ಮಹಾನ್ ಸಂಪ್ರದಾಯ. ಇವತ್ತಿನ ಸಹ ಮಹಾಂತ ಶಿವಗಳವರು ಇವತ್ತಿನ ಸಹ ಯಾವ ಸಮಾಜದಲ್ಲಿ ಒಬ್ಬ ತಪಸ್ವಿಗಳಾಗಿ ಶತಮಾನದ ಶಿವಗಳಾಗಿ ಆಗಿ ಹೋಗಿರ್ತಕ್ಕಂಥ ಒಂದು ಉಜ್ವಲವಾಗಿರ್ತಕ್ಕಂಥ ಪರಂಪರೆ. ಸಾಮಾನ್ಯವಾಗಿ ಅವರ 1969ರಲ್ಲಿ ಅವರ ಶತಮಾನೋತ್ಸವ, ಮತ್ತು 100 ವರ್ಷಗಳ ಶತಮಾನೋತ್ಸವ ಅತ್ಯಂತ ಭೂತು ನಾವು ಭವಿಷ್ಯತೆ ಎಂಬತಕ್ಕಂಥ ದೃಷ್ಟಿಯಿಂದ ಕಾರ್ಯಕ್ರಮ ಜರುಗಿ ಹೋಗಿರತಕ್ಕಂಥ ಪ್ರಸಂಗದಲ್ಲಿ ಆಗ ಉಳಿದಿರತಕ್ಕಂಥ 5 ಲಕ್ಷ ರೂಪಾಯಿಗಳನ್ನು ಕರ್ನಾಟಕದ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಯಾವ ಬಸವಪೀಠವನ್ನು ಮಾಡಬೇಕೆಂಬತಕ್ಕಂಥ ದೃಷ್ಟಿಯಿಂದ ಅಜ್ಜವರ ಆಶೀರ್ವಾದ ಮಾಡಿ ಅಲ್ಲಿ ಬಸವಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ನಿಜವಾಗಿ ಇವತ್ತು ಈ ಮಠದ ಒಂದು ದೊಡ್ಡ ಹೆಗ್ಗಳಿಕೆ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಸಮಾಜದಲ್ಲಿ ಇವತ್ತು ಮಹಾಂತ ಶಿವಗಳವರ ಪವಿತ್ರವಾಗಿರ್ತಕ್ಕಂಥ ಒಂದು ಶಕ್ತಿ ಇವತ್ತಿಗೂ ಕೂಡ ಕರ್ನಾಟಕದ ಮೂಲೆಗಳಲ್ಲಿ ಅಜ್ಜವರ ಶಕ್ತಿಯು ನಿರಂತರವಾಗಿ ಇವತ್ತು ಬೆಳೀತಾ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು 3 ದಿವಸಗಳ ಕಾರ್ಯಕ್ರಮ ಮಹಿಳಾ ಸಮಾವೇಶ ಭಾಳ ಅತ್ಯಂತ ಅದ್ದೂರಿಯಾಗಿ ಆದರ್ಶವಾಗಿರ್ತಕ್ಕಂಥ ಒಬ್ಬ ಮಹಿಳೆಗೆ ಆದರ್ಶವಾಗಿರ್ತಕ್ಕಂಥ ಒಂದು ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ. ಅಂದರೆ ಯಾವ ಮುರುಗೋಡದ ಮುಕುಟ ಪ್ರಶಸ್ತಿ, ಅಂದರೆ ತ್ರಿಶೃಂಗಪುರ ಉತ್ಸವದ ನೆಪದಲ್ಲಿ ಇವತ್ತು ಮುರುಗೋಡದ ಮುಕುಟ ಪ್ರಶಸ್ತಿ ಎಂಬತಕ್ಕಂಥ ಮಾತನ್ನು ಇವತ್ತು 5 ಕ್ಷೇತ್ರಗಳಲ್ಲಿ, 1 ಕೃಷಿ, 2 ಶಿಕ್ಷಣ, ಆಂತರ ರಾಜಕೀಯ, ಆಂತರ ವೈದ್ಯಕೀಯ, ಈ ರೀತಿಯಾಗಿರ್ತಕ್ಕಂಥ 5 ಕ್ಷೇತ್ರಗಳಲ್ಲಿ ನಾವು ಕೊಡ್ತಾ ಬಂದಿದ್ದೇವೆ. ಇದರಲ್ಲಿ ಯೋಗ್ಯರಾಗಿರ್ತಕ್ಕಂಥವ್ರನ್ನು ಕರ್ನಾಟಕ ನಮ್ಮ ಯಾವ ಶ್ರೀಪೀಠದ ಯಾವ ಸದ್ಭಕ್ತರಲ್ಲಿ ಯೋಗ್ಯರಾಗಿರ್ತಕ್ಕಂಥವರನ್ನು ಇವತ್ತು ಸಹ ನಾವು ಯಾವ ಮುರುಗೋಡದ ಮುಕುಟ ಪ್ರಶಸ್ತಿಯನ್ನು ಇವತ್ತು ಸಹ ನಾವು ಕೊಡ್ತಾ ಇದ್ದೇವೆ. ಈ ಭಾಗದ ಯಾವತ್ತು ಶಾಸಕರು, ರಾಜಕೀಯ ಧುರೀಂಧರರು, MLAಗಳು, MLCಗಳು, ಆಂಧ್ರ ಅನೇಕ ಯಾವ ರಾಜಕಾರಣಿಗಳು ಯಾವ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ತಿದ್ದಾರೆ. ಅದಕ್ಕಾಗಿ ಮಾನಸದ ಭಕ್ತರೇ, ಈ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿ ತನುಮನಧನಗಳಿಂದ ಸೇವೆ ಮಾಡಬೇಕೆಂಬತಕ್ಕಂಥ ದೃಷ್ಟಿಯಿಂದ ಇವತ್ತಿನ ಸಹ ಯಾವ ನಡೆಯತಕ್ಕಂಥ ಒಂದು ವಾರದ ಕಾರ್ಯಕ್ರಮದಲ್ಲಿ ಇವತ್ತು ಮಹಾಂತ ದುರ್ದುಂಡೇಶ್ವರ ಮಠದ ಒಂದು ಪವಿತ್ರವಾಗಿರ್ತಕ್ಕಂಥ ರಥೋತ್ಸವ ಸಾಮಾನ್ಯವಾಗಿ 27-2-2026ನೇ ಇಸ್ವಿಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಿದೆ. ಈ ಯಾವ ಉತ್ಸವಕ್ಕೆ ತಾವೆಲ್ಲರೂ ಬಂದು ನಿಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂಬತಕ್ಕಂಥ ದೃಷ್ಟಿಯಿಂದ ಇವತ್ತು ಸರ್ವರಿಗೂ ಕಲ್ಯಾಣವಾಗಲಿ, ಮಹಾಂತಜ್ಜವರ ಆಶೀರ್ವಾದ ಇರನ್ನು ತಿಳ್ಕೊಂಡು ಹೇಳಿ ಎಲ್ಲರಿಗೂ ಹಾರೈಸುತ್ತೇವೆ. ಶ್ರೀ ಮುರುಗೋಡ ದುರ್ದುಂಡೇಶ್ವರ ಮಠ ಮುರುಗೋಡ ಶ್ರೀ ಮಹಾಂತ ಶಿವಗಳ 54ನೇ ಪುಣ್ಯ ಸ್ಮರಣೋತ್ಸವ ಪ್ರತಿ ವರ್ಷವೂ ನಾವು ಆಚರಿಸಿಕೊಂಡು ಬಂದಿರ್ತೇವೆ.
ಈ ವರ್ಷವು ಇದರ ಪ್ರಯುಕ್ತವಾಗಿ ರೈತ ಸಮಾವೇಶ, ಉದ್ಯೋಗ ಮೇಳ ಹಾಗೂ ಮುರುಗೋಡ ಮುಕ್ಕಟ ಪ್ರಶಸ್ತಿಯನ್ನು ನಾವು ಕೊಡ್ಮಾಡುತ್ತಾ ಬಂದಿರ್ತೇವೆ. ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೇಲೆ ಇದೇ ರೀತಿಯಾಗಿ ನಮ್ಮ ಮುರುಗೋಡ ಮಹಾಂತಜವರ ನೂತನವಾದ ಒಂದು ಶಿಲಾ ಮಠವನ್ನು ನಿರ್ಮಾಣಗೊಳ್ಳುತ್ತದೆ. ಅದು ಈಗ ಅರ್ಧ ಹಂತದಲ್ಲಿ ಇದೆ. ಇನ್ನು ಕೆಲವೇ ಮುಂದಿನ ವರ್ಷದಲ್ಲಿ ಅದು ಪೂರ್ಣಗೊಂಡು ಲೋಕಾರ್ಪಣೆ ಮಾಡುವ ಮುಂದಿನ ವರ್ಷ ನಾವು ಲೋಕಾರ್ಪಣೆ ಮಾಡಬೇಕಂತ ಒಂದು ವಿಚಾರ ಇಟ್ಟುಕೊಂಡು ನಾವು ಎಲ್ಲ ಸಿದ್ಧತೆಯನ್ನು ನಡೆಸಿದ್ದೇವೆ. ಅದರಿಂದ ತಾವೆಲ್ಲರೂ ಅದಕ್ಕೆ ತನುಮನ ಧನದಿಂದ ಸಹಾಯ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿ ಅಜ್ಜನ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಎಲ್ಲರಿಗೂ ಕೇಳಿಕೊಳ್ತೇವೆ.